ಒಂದೇ ಪಾರ್ಟಿಲಿ ಫ್ರೆಂಡ್ಸ್ ಆಗಿದ್ದವರು ಆಮೇಲೆ ಬೇರೆ ಬೇರೆ ಪಾರ್ಟಿಗೆ ಹೋದ್ರೆ ಹಿಂಗೆ ನೋಡಿ ಕಾಲ್ ಎಳೆದುಕೊಳ್ಳೋದು ಅಂತ ಪೇಪರ್ ಅಲ್ಲಿ ಬಂದ ಸುದ್ದಿಗೆ ಸ್ವಗತದ ಹಾಗೆ ಒಂದು ಒಕ್ಕಣೆ ಹೇಳ್ಕೊಳ್ತಾ ಬಂದ್ರು ನಮ್ ಗೋವಿಂದಣ್ಣ. ಈ ಗುಸುಗುಸು ಗೋವಿಂದಣ್ಣ ಹೆಂಗಪ್ಪ ಅಂದ್ರೆ ಇವತ್ತು ಪೇಪರ್ ಅಲ್ಲಿ ಬರೋಕು ಮೊದಲೇ ಗುಸುಗುಸು ಎಲ್ಲ ಕಲೆಕ್ಟ್ ಮಾಡಿರ್ತಾರೆ. ಅದ್ರ ಬಗ್ಗೆ ಹೇಳಬೇಕಲ್ಲ, ಅದಕ್ಕೆ ಅವರು ಪೀಠಿಕೆ ಹಾಕೋ ಸ್ಟೈಲ್ ಇದೆ. ಇದು ನಮಗ್ ಗೊತ್ತಾಗಲ್ವಾ, ಅದಕ್ಕೆ ಕೇಳ್ಬಿಟ್ಟೆ. ಅರೇ ಗೋವಿಂದಣ್ಣ, ಅದೇನ್ ಹೇಳ್ಬೇಕೋ ಡೈರೆಕ್ಟ್ ಆಗಿ ಹೇಳಿ. ಬಗಟು ಗಾದೆ ಎಲ್ಲ ಬೇಡ ಅಂದಾಗ ಬಾಯಿ ಬಿಟ್ರು ನೋಡಿ ಗುಸುಗುಸು ಸುದ್ದಿ. ವಿಷಯ ಏನಪ್ಪಾ ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಡಿಸಿಎಂ ಆಗಿದ್ದ ಅಥಣಿಯ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಅವರು ಈಗ ತಮ್ಮ ಮಾತಲ್ಲೇ ಬಿಜೆಪಿ ನಾಯಕರ ಕಾಲೆಳೆದಿದ್ದಾರೆ. ಏನಂತ ಕಾಲೆಳೆದ್ರು ಅಂದ್ರೆ ಬಿಜೆಪಿಯಲ್ಲಿ ನಾಯಕರೇ ಇಲ್ಲ ಅನ್ನೋ ಮೆಸೇಜ್ ಹೋಗೋ ತರ ಕಾಲೆಳೆದ್ರು. ಅವರು ಬಿಜೆಪಿಯವರ ಕಾಲೆಳಿತಾ ಇರೋದು ಇದೇ ಮೊದಲೇನೂ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಹೋದಾಗಿನಿಂದ ಬಿಜೆಪಿ ನಾಯಕರ ಕಾಲೆಳಿತಾನೇ ಇದ್ದಾರೆ. 2023ರಲ್ಲಿ ಹೊಸದಾಗಿ ಸರ್ಕಾರ ಬಂದಾಗ ಆಗಿನ್ನೂ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕರ ಆಯ್ಕೆ ಆಗಿರಲಿಲ್ಲ. ಆಗ ವಿಧಾನಸಭೆಯಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಈ ಲಕ್ಷ್ಮಣ ಸವದಿ ಅವರಿಗೆ ಲೋಕಾಭಿರಾಮ ಮಾತಾಡುತ್ತಾ ಒಂದು ಪ್ರಶ್ನೆ ಕೇಳಿದ್ರು. ಅದೇನಪ್ಪಾ ಅಂದ್ರೆ ಬಿಜೆಪಿಯಿಂದ ಇನ್ನೂ ವಿರೋಧ ಪಕ್ಷದ ನಾಯಕರ ಆಯ್ಕೆಯಾಗಿಲ್ಲ, ಹಿಂಗ್ಯಾಕ್ ಮಾಡ್ತಿದ್ದಾರೆ ಅಂತ ಲಕ್ಷ್ಮಣ ಸವದಿ ಹೇಳಬೇಕು ಅಂತ ಕೇಳಿದ್ರು ದೇವೇಗೌಡರು. ಆಗ ಲಕ್ಷ್ಮಣ ಸವದಿ ಒಂದು ಮಾತು ಹೇಳಿದ್ರು. ಅದೇನಪ್ಪಾ ಅಂದ್ರೆ ಕುಮಾರಸ್ವಾಮಿ ಅವರನ್ನ ಬಿಜೆಪಿ ಡೆಪ್ಯುಟೇಷನ್ ಮೇಲೆ ಕರೆಸಿಕೊಳ್ತಿದೆ ಅಂತ ಹೇಳಿದ್ರು. ಈಗ ಆ ಮಾತನ್ನ ಮತ್ತೊಮ್ಮೆ ಸವದಿ ನೆನಪಿಸಿದ್ದಾರೆ. ಈ ಮೂಲಕ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಪರೋಕ್ಷವಾಗಿ ಕಾಲೆಳೆದಿದ್ದಾರೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹೀಗೆ ಕಾಲೆಳೆದ ಮೇಲೆ ಇವರ ಹಳೆ ಫ್ರೆಂಡ್ ಸುಮ್ನಿರಕ್ಕಾಗುತ್ತಾ? ಬಿಜೆಪಿ ನಾಯಕರು ಈಗ ಸವದಿ ಅವರ ಕಾಲೆಳೆದಿದ್ದಾರೆ. ಅದು ಹೆಂಗಪ್ಪ ಅಂದ್ರೆ ಬಿಜೆಪಿಯಲ್ಲಿದ್ದಾಗ ಸವದಿ ದೊಡ್ಡ ದೊಡ್ಡ ಖಾತೆಗಳ ಮಂತ್ರಿ ಸ್ಥಾನ ನಿಭಾಯಿಸಿದ್ರು, ಸಾಲದಕ್ಕೆ ಉಪಮುಖ್ಯಮಂತ್ರಿಯೂ ಆಗಿದ್ರು. ಆದ್ರೆ ಈಗ ಅವರು ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕ್ಯೂ ನಿಲ್ಲೋ ಸ್ಥಿತಿಗೆ ಬಂದಿದ್ದಾರೆ. ಅದೆಲ್ಲ ಇರ್ಲಿ, ಲಕ್ಷ್ಮಣ ಸವದಿ ಬಿಜೆಪಿಗೆ ಬರೋ ಸೀಕ್ರೆಟ್ ಅನ್ನ ಈಗಲೇ ರಿವೀಲ್ ಮಾಡಬೇಡಿ ಅಂತ ಕಾಲೆಳೆದಿದ್ದಾರೆ ಸಿಟಿ ರವಿ. ಸಿಟಿ ರವಿ ಹಿಂಗ್ ಹೇಳಿದ್ದೇ ತಡ ನಮ್ ಗೋವಿಂದಣ್ಣ ಉಳಿದಿದ್ದೆಲ್ಲ ಬಿಟ್ರು. ಈ ಕೊನೆ ಸಾಲಲ್ಲಿ ಲಕ್ಷ್ಮಣ ಸವದಿ ಬಿಜೆಪಿಗೆ ಬರೋ ಸೀಕ್ರೆಟ್ ಅನ್ನ ಜನರಿಗೆ ಈಗಲೇ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ರಲ್ಲ, ಆ ಗುಸುಗುಸುವಿನ ಬೆನ್ ಹತ್ತಿದ್ರು. ಆಗ ಅವರಿಗೆ ಅಥಣಿ ಅಂಗಳದ ಮೂಲಗಳಿಂದ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ಲಕ್ಷ್ಮಣ ಸವದಿ ಅವರು ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗೋದನ್ನೇ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅವರ ಕೈಯಲ್ಲಿ ಈಗಾಗಲೇ ಕೊಟ್ಟ ಮಾತು ಗಟ್ಟಿಯಾಗಿದೆ. ಕೊಟ್ಟ ಮಾತಿನ ಪ್ರಕಾರ ಸರಿಯಾಗಿಯೇ ನಡೆದುಕೊಂಡ್ರೆ ಇಷ್ಟರೊಳಗೆ ಅವರು ಮಿನಿಸ್ಟರ್ ಆಗಬೇಕಿತ್ತಂತೆ. ಆದ್ರೆ ಆ ಕೊಟ್ಟ ಮಾತು ಬಾಕಿ ಉಳಿದಿರೋದ್ರಿಂದ ಅದು ಚುಕ್ತಾ ಆಗುತ್ತಾ ಅಂತ ಕಾಯ್ತಿದ್ದಾರೆ ಅನ್ನೋದು ಕೃಷ್ಣೆಯ ದಡದ ಮೂಲಗಳ ಮಾಹಿತಿ. ಆದ್ರೆ ಇಲ್ಲಿ ಪದ್ಮನಾಭನಗರದ ಬಿಜೆಪಿ ನಾಯಕರ ಮನೆಯ ಮೂಲಗಳ ಮಾಹಿತಿ ಇನ್ನೂ ಇಂಟ್ರೆಸ್ಟಿಂಗ್ ಇದೆ. ಅವರ ಪ್ರಕಾರ ಸದ್ಯಕ್ಕಂತೂ ಕಾಂಗ್ರೆಸ್ ಸರ್ಕಾರದಲ್ಲಿ ವಿಸ್ತರಣೆ ಆಗಲ್ಲ. ಆದ್ರೂ ಸವದಿ ಮಿನಿಸ್ಟರ್ ಆಗಲ್ಲ. ಮಿನಿಸ್ಟರ್ ಆದ್ರೂ ಮುಂದಿನ ಚುನಾವಣೆ ಹೊತ್ತಿಗೆ ಅವರು ಕಾಂಗ್ರೆಸ್ ಅಲ್ಲಿ ಇರೋದೇ ಇಲ್ಲ ಅಂತಿವೆ ಕಮಲಪಾಳೆಯದ ಮೂಲಗಳು. ವಿಷಯ ಇಷ್ಟೇ ಅಲ್ಲ, ಎನ್ಡಿಎ ಮೂಲಗಳ ಪ್ರಕಾರ ಬರೀ ಲಕ್ಷ್ಮಣ ಸವದಿ ಒಬ್ಬರೇ ಅಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಶಾಸಕರ ದಂಡು ಬಿಜೆಪಿಗೆ ಬರೋಕೆ ರೆಡಿಯಾಗಿದೆ. ಆದ್ರೆ ಅದು ಈಗಲ್ಲ, 2028ರ ವಿಧಾನಸಭಾ ಚುನಾವಣೆಗೂ ಮುನ್ನ ಅನ್ನೋ ಮಾಹಿತಿ ಜಗನ್ನಾಥ ಭವನದ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ವರದಿಯಲ್ಲಿ ನೀವು ಗಮನಿಸ್ತಾ ಇದ್ರಿ ಲಕ್ಷ್ಮಣ ಸವದಿ ಅವರ ನಿರೀಕ್ಷೆ ಯಾವ ರೀತಿ ಇದೆ, ಅವರ ಲೆಕ್ಕಾಚಾರ ಯಾವ ರೀತಿ ಇದೆ ಅಂತ ಹೇಳಿ. ಬಹುಶಃ ಲಕ್ಷ್ಮಣ ಸವದಿ ಅವರ ನಿರೀಕ್ಷೆ ಬರೀ ಮಂತ್ರಿ ಸ್ಥಾನ ಅಲ್ಲ, ಕೊಟ್ಟ ಮಾತಿನಂತೆ ಕೈ ಪಕ್ಷ ನಡೆದುಕೋಬೇಕು. ನಡೆದುಕೊಳ್ಳಿಲ್ಲ ಅಂತಂದ್ರೆ ಬೇರೆ ದಾರಿಗಳು ಉಂಟು. ಮಾತಿನ ಪ್ರಕಾರ ಸೌದಿಗೆ ಸಹಕಾರ ಖಾತೆಯನ್ನೇ ಕೊಡಬೇಕು.
ಅದು ಕೊಡ್ಲಿಲ್ಲ ಅಂದ್ರೆ ಬೇರೆ ರೀತಿಯ ಅವಕಾಶಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಸರ್ಕಾರ ಸಹಕಾರವನ್ನ ಕೊಟ್ರೆ ಕೈಗೂ ಸಿಗಲಿದೆ ಸೌದಿ ಸಹಕಾರ, ಇಲ್ಲ ಅಂತಂದ್ರೆ ನಮ್ ಸಹಕಾರ ಎಲ್ಲಿ ಸಿಗುತ್ತೆ ಅಲ್ಲಿ ನೋಡ್ಕೊಂಡು ನಾವು ಹೋಗ್ತೀವಿ ಅನ್ನೋ ಲೆಕ್ಕಾಚಾರ. ಹಾಗಿದ್ರೆ ಸಹಕಾರ ಕೊಡದೇ ಇದ್ರೆ ಸೌದಿಯವರು ಕೂಡ ಅಸಹಕಾರವನ್ನ ವ್ಯಕ್ತಪಡಿಸ್ತಾರ? ಆ ಅಸಹಕಾರವನ್ನ ವ್ಯಕ್ತಪಡಿಸೋದ್ರ ಅರ್ಥ ಏನು? ಬೇರೆ ಕಡೆ ದಾರಿ ಹುಡುಕೋತಾರ ಅನ್ನುವಂತ ಪ್ರಶ್ನೆ ಇದೆ. ಆ ರೀತಿ ಆಗೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಹಾಗಿದ್ರೆ ಈ ಒಳನೋಟದ ಒಳಸುಳಿ ಏನ್ ಹೇಳುತ್ತೆ? ಗುಸುಗುಸು ಗೋವಿಂದಣ್ಣ ಈ ವಿಚಾರವಾಗಿ ಏನ್ ಸುದ್ದಿಗಳನ್ನ ಹೊತ್ಕೊಂಡು ಬಂದಿದ್ದಾನೆ ಅನ್ನೋದ್ರ ಬಗ್ಗೆ ರೆಡಿಯಾಗಿ ಕೂತಿದ್ದಾರೆ. ಗುಸುಗುಸು ಗೋವಿಂದಣ್ಣವರ ಪರಮ ಮಿತ್ರ ನನ್ನ ಕೊಲೀಗ್ ವೀರೇಂದ್ರ ಉಪ್ಪುಂದ. ವೀರೇಂದ್ರ, ಬಹುಶಃ ಇವತ್ತು ನನಗನ್ಸುತ್ತೆ ಈ ಯಾವ ಮೂಲ ಮತ್ತೊಂದು ಮಗದೊಂದು ನಿಮ್ ಗುಸುಗುಸು ಗೋವಿಂದನ ವಿಚಾರನೆ ಬೇಡ. ಇವತ್ತು ಮೂಲ ಪಕ್ಕಕ್ಕಿಟ್ಟು ಇವತ್ತು ನಾನೇ ವಿಶ್ಲೇಷಣೆ ಮಾಡ್ತೀನಿ, ಕೇಳ್ಬಿಡಿ. ಅಲ್ಲ, ನೀವಿಷ್ಟು ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ರಿ ಅಂದ್ಮೇಲೆ ನಂಗೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಪಾಟೀಲ್ರ, ಯಾಕಂದ್ರೆ ಆಯ್ತು ಇವತ್ತು ಗುಸುಗುಸು ಗೋವಿಂದ ಸುದ್ದಿನೇ ಬೇಡ. ಇವತ್ತೇನಿದ್ರು ಪಾಟೀಲ್ರ ಸುದ್ದಿ, ಪಾಟೀಲ್ರ ವಿಶ್ಲೇಷಣೆ. ಆಕ್ಚುಲಿ ಒಳನೋಟದಲ್ಲಕ್ಕೆ ಅವಕಾಶ ಇಲ್ಲ, ಆದ್ರೂ ಆಗೋಗ್ಬಿಡ್ಲಿ, ನೋಡೇ ಬಿಡೋಣ. ಅದಕ್ಕೆ ಪಾಟೀಲ್ರೆ ಬರ್ಲಿ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಆ ಮೂಲ ಈ ಮೂಲ, ಗುಸುಗುಸು ಗೋವಿಂದಣ್ಣ, ವೀರೇಂದ್ರಣ್ಣ, ಇದು ಯಾವ್ದು ಬೇಡ. ಇವತ್ತು ನಾನೇ ವಿಶ್ಲೇಷಣೆ ಮಾಡ್ತೀನಿ ನೋಡಿ. ನನಗನ್ಸುತ್ತೆ ಈಗ ಸದ್ಯಕ್ಕೆ ಯಾರು ಕಾಂಗ್ರೆಸ್ ಇಂದ ಬಿಜೆಪಿಗೆ ಬರಲ್ಲ. ಬಿಜೆಪಿ ಅಥವಾ ಜೆಡಿಎಸ್ ನಿಂದ ಯಾರು ಕೂಡ ಕಾಂಗ್ರೆಸ್ಗೆ ಹೋಗಲ್ಲ. ಇದನ್ನು ಖಚಿತವಾಗಿ ಹೇಳ್ತೀನಿ ನಾನು. ಹೆಂಗೆ ಅಂತ ಕೇಳಿ ಹೇಳಿ. ನೀವು ಹೇಳ್ತಾ ಇದ್ರಲ್ಲ, ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ. ಸಂಪೂರ್ಣ ವಿವರವಾಗಿ ವಿಶ್ಲೇಷಣಾತ್ಮಕವಾಗಿ ಎಲ್ಲ ಬರ್ತಾವಾಗ್ಲಿ ಪಾಟೀಲ್ರೆ, ಯಾಕಂದ್ರೆ ಕುತೂಹಲ ಇದೆ ಇವತ್ತು ನನಗೆ. ಬರೀ ಕೇಳೋದಷ್ಟೇ ಮಾಡ್ತೀನಿ. ಹೇಳಿ ಪಾಟೀಲ್ರೆ. ಈಗ ನೋಡಿ, ನೀವು ಮತ್ತು ನಿಮ್ ಗೋವಿಂದಣ್ಣ ಏನ್ ಮಾತಾಡ್ತಿರ್ತೀರಿ? ಯಾವಾಗ್ಲೂ ರಾಜಕೀಯ ಮ್ಯಾಜಿಕ್ ಬಗ್ಗೆ ಮಾತಾಡ್ತಿರ್ತೀರಿ, ಪೊಲಿಟಿಕಲ್ ಮ್ಯಾಜಿಕ್ ಬಗ್ಗೆ ಮಾತಾಡ್ತೀರಿ. ಹೌದು. ಆದ್ರೆ ನಾನು ಇವತ್ತು ಪೊಲಿಟಿಕಲ್ ಲಾಜಿಕ್ ಬಗ್ಗೆ ಮಾತಾಡ್ತೀನಿ. ಏನದು ಲಾಜಿಕ್ ಅಂತಂದ್ರೆ, ಈಗ ನಾವು ಯಾವ ತಿಂಗಳಲ್ಲಿ ಇದ್ದೀವಿ? ಇದೀಗ ನಾವೀಗ ಮೊನ್ನೆ ಇನ್ನು ಎಂಟರ್ ಆದ್ವಲ್ಲ, ಜುಲೈಗೆ. ಜುಲೈ ತಿಂಗಳಲ್ಲಿ ಇದೀವಿ. ಎಲೆಕ್ಷನ್ ಆ ಮಾಹೋಲ್ ಸ್ಟಾರ್ಟ್ ಆಗೋದು ಯಾವಾಗ? ಅಲ್ರೆ 2028ಕ್ಕೆ ಚುನಾವಣೆ, ಏಪ್ರಿಲ್ ಮೇ ಅಲ್ಲಿ ಚುನಾವಣೆ ಆಗುತ್ತೆ. ಹೌದಾ? 5 ವರ್ಷದ ಹಿಂದೆ ಮಾರ್ಚ್ 13ನೇ ತಾರೀಕು ಅನೌನ್ಸ್ ಆಗಿತ್ತು. ಈ ಸತಿ ಮಾರ್ಚ್ 15ಕ್ಕೆ ಆಗುತ್ತೆ ಅಂತ ಅನ್ಕೊಳ್ಳಿ. ಆಯ್ತು. 2028 ಈ ಜನವರಿಯಲ್ಲಿ ಎಲೆಕ್ಷನ್ ಮಾಹೋಲ್ ಸ್ಟಾರ್ಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಇನ್ನೂ 1.5 ವರ್ಷ. ಈ ರೀತಿ ಇದ್ದಾಗ ಯಾರು ತಮ್ಮ ಪಾರ್ಟಿಯನ್ನ ಬಿಟ್ಟು ಮತ್ತೊಂದು ಪಾರ್ಟಿಗೆ ಬರ್ತಾರೆ? ಇದು ಪ್ರಶ್ನೆ ನಂಬರ್ 1. ಆಮೇಲೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಒಂದು ಇದೆಯಲ್ಲ, ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು ಅದ್ರ ಬಗ್ಗೆ. ಇವೆಲ್ಲವನ್ನ ಫೇಸ್ ಮಾಡಿ, ರಿಸೈನ್ ಮಾಡಿ, ಬೈ ಎಲೆಕ್ಷನ್ ಮಾಡಿ, ಗೆದ್ದು ಬಂದ ಮೇಲೆಯೂ ಕೂಡ ಅವರಿಗೆ ಉಳಿಯುವಂತ ಅವಧಿ ಎಷ್ಟು ಹೇಳಿ? ಏನ್ 6 ತಿಂಗಳು ಉಳಿಬಹುದು ಕಡೆಗೆ. ಅಷ್ಟೆಲ್ಲ ಸರ್ಕಸ್ ಮಾಡಿ 6 ರಿಂದ 8 ತಿಂಗಳಿಗೆ MLA ಆಗೋದಕ್ಕೆ ಪಾರ್ಟಿ ಚೇಂಜ್ ಮಾಡಿ ಇಷ್ಟೆಲ್ಲ ಹರಸ ಆಗತ್ತಾ? ನನಗೇನು ಆಗಲ್ಲ ಅಂತ ಅನ್ಸತ್ತಪ್ಪ. ಅಲ್ಲ, ನಿಮ್ಮ ಪಾಯಿಂಟ್ ಲಾಜಿಕ್ ಸರಿ ಇದೆ. ಆದ್ರೆ ರಾಜಕಾರಣದಲ್ಲಿ ನೀವು ಹೇಳಿದ್ರಲ್ಲ ಮ್ಯಾಜಿಕ್ ಬಗ್ಗೆನೇ ಮಾತಾಡ್ತೀವಿ ಅಂತ. ಆದ್ರೆ ಇವತ್ತು ನಾವು ಈಗಲೇ ಬರ್ತಾರೆ ಅಂತ ಎಲ್ಲೂ ಹೇಳಿಲ್ಲ ಪಾಟೀಲ್ರೆ. ಇವಾಗ್ಲೇ ಬರ್ತಾರೆ ಅಂತ ಇಲ್ಲ. ಅದ್ರಲ್ಲಿ ನೀವು ನೋಡಿದ್ರಲ್ಲ ಸ್ಟೋರಿಯಲ್ಲಿ, ಈಗಲೇ ಬರ್ತಾರೆ ಅಂತ ಇಲ್ಲ. ಆದ್ರೆ ನೀವು ಹೇಳಿದಾಗೆ ಲಾಜಿಕಲಿ ಸರಿಯಾಗೇ ಇದೆ ಪಾಟೀಲ್ರೆ. ಬಟ್ ನಾನು ಇನ್ನೂ ಒಂದು ವಿಚಾರ ಅಲ್ಲಗಳೆಂಗಿಲ್ಲ ವೀರೇಂದ್ರ ಅವರು. ಆಗ್ಬೋದು ಈ ವಿಚಾರ ಈಗ ನೀವು ಪ್ರಸ್ತಾಪ ಮಾಡ್ತಾ ಇರುವಂತ ವಿಚಾರ ಆಗ್ಬಹುದು ಖಂಡಿತವಾಗಿಯೂ, ಬಟ್ ನಾಟ್ ನೌ. ಜನವರಿ ನಂತರ ಆಗ್ಬೋದು. 2028 ಜನವರಿ ನಂತರ. ಅದೇ 2028 ಜನವರಿ. ಸರಿ ಇದೆ. ಯಾಕಂದ್ರೆ ನೋಡಿ, ರಾಜಕಾರಣ ಆಗದೆ ಹಂಗೆ. ನೀವು ಯಾವಾಗಾದ್ರೂ ನೋಡಿ, ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಪಾಟೀಲ್ರೆ, ಎಷ್ಟರ ಮಟ್ಟಿಗೆ ಹೋಗ್ತಾರೆ ಅಂದ್ರೆ ಆ ಪಾರ್ಟಿಯವರೇ ನಮ್ಮನ್ನು ಉಚ್ಚಾಟನೆ ಮಾಡ್ಲಿ ಅಂತ ಕೂಡ ಕಾಯ್ತಾರೆ. ಇದು ಆಗಿದೆ ನಿಮ್ಗೆ ಇತಿಹಾಸದಲ್ಲಿ ತೆಗೆದು ನೋಡಿ. ಬಹಳಷ್ಟು ಜನಗೆ ಎಸ್ ಟಿ ಸೋಮಶೇಖರ್, ಈಗ ಯತ್ನಾಳು, ಅರೇಬೈ ಶಿವರಾಮ್ ಹೆಬ್ಬಾರ್ ಎಲ್ಲ ಹೋದ್ರಲ್ಲ, ಆ ರೀತಿ ಈಗ ಮೊನ್ನೆ ಒಬ್ರು ಹೇಳ್ತಿದ್ರಲ್ಲ, ಹನ್ನೂರು ಮಂಜುನಾಥ್ ಆಕ್ಷನ್ ತಗೊಳ್ಳಿ ಅಂತ ಹೇಳಿ, ಹಂಗೆ ಉಚ್ಚಾಟನೆ ಮಾಡ್ಲಿ ಅಂತಾನು ಕಾಯ್ತಾರೆ ಪಾಟೀಲ್ರೆ. ಕರೆಕ್ಟ್. ಈ 17 ಜನ ಎಲ್ಲ ಹೋದವರು ಮಂತ್ರಿ ಆಗ್ಬೇಕು ಅಂತ ಹೋದ್ರು. ಆದ್ರೆ ಒಂದು 2-3 ಜನರನ್ನ, ಇಬ್ರು ಅನ್ಕೋತೀನಿ ಅಂತವ್ರನ್ನ ಸೋತ್ರು ಬಿಟ್ರೆ ಎಲ್ಲರೂ ಕೂಡ ಗೆದ್ರು. ಆಮೇಲೆ ಮಂತ್ರಿನೂ ಆದ್ರು ಅವ್ರು ಅನ್ಕೊಂಡಂಗೆ. ಹೌದು. ಎಷ್ಟು ಜನ ಮಂತ್ರಿ ಆದ್ರು. ಆಮೇಲೆ ಮೋರೆವರ್ ಈಗ ಪರಿಸ್ಥಿತಿ ಹಂಗಿಲ್ಲ ವೀರೇಂದ್ರ, ಆ ರೀತಿ ಪರಿಸ್ಥಿತಿ ಇಲ್ಲ ಈಗ. ಹೌದು, ಸರಿ ಇದೆ. ಯಾಕಂದ್ರೆ ಈಗಲೇ ಯಾರು ಹೋಗೋದಿಲ್ಲ ಪಾಟೀಲ್ರೆ. ಹೋಗೋದಾಗಿದ್ರೆ ಈಗ ಮೊನ್ನೆ ಹಂಗೇನಾದ್ರು ಜಂಪ್ ಮಾಡೋದೇ ಆಗಿದ್ರೆ, ಮೊನ್ನೆ ರಾಜ್ಯಸಭೆ ಆಮೇಲೆ ಪರಿಷತ್ ಎಲೆಕ್ಷನ್ ಆಗಿತ್ತಲ್ಲ, ಅವಾಗಲೇ ಮಾಡ್ತಿದ್ರು ಅಂತಲೇ ವಿಧಾನಸೌಧ ಕಾರಿಡಾರ್ ಅಲ್ಲೇ ಕೇಳಿ ಬರ್ತಾ ಇತ್ತು. ಅವಾಗ ಮಾಡಿಲ್ಲ ಅಂದ್ರೆ ಇನ್ನು 2028 ಕಾಯ್ತಾರೆ. ಅಂದ್ರೆ ಲಾಸ್ಟ್ 3 ತಿಂಗಳಿದೆಯಲ್ಲ ಪಾಟೀಲ್ರೆ, ಆ ಸಮಯ ಎಲ್ಲ ಈ ಜಂಪಿಂಗ್ ಸ್ಟಾರ್ಗಳು ಪಿಕ್ಚರಿಗೆ ಬರೋದು ಅವಾಗ್ಲೇ ನಿಮ್ಗೆ. ಇವಾಗೆಲ್ಲ ನಿಮ್ಗೆ ತೆರೆಮರೆಯಲ್ಲೇ ಕಾಣಿಸ್ತಾ ಇರುತ್ತೆ. ಮತ್ತೆ ಈಗ ಹೋದ್ರೆ ಏನ್ ಲಾಭನೂ ಇಲ್ವಲ್ಲ. ಈಗ ಹೋಗಿ ಅಪೋಸಿಷನ್ ಹೋಗಿ ಏನ್ ಮಾಡ್ತಾರೆ ಹೇಳಿ? ಅಲ್ವಾ? ಮತ್ತೆ ಹೇಳ್ತೀನಿ ಕೇಳಿ. ಈಗ ಈ ಕಡೆಯಿಂದ ಆ ಕಡೆ ಹೋಗೋರು ಇದ್ದಾರೆ, ಆ ಕಡೆಯಿಂದ ಈ ಕಡೆ ಬರೋರು ಇದ್ದಾರೆ. ಆದ್ರೆ ಎಲ್ಲರೂ ಕೂಡ
28ರವರೆಗೂ ಕಾಯ್ತಾರೆ. ಅದ್ರಲ್ಲಿ ಯಾವ ಡೌಟು ಇಲ್ಲ ಪಾಟೀಲ್ರೆ. ಸದ್ಯಕ್ಕೆ ಈ ವಿಚಾರವನ್ನ ಅವ್ರು ಹೇಳ್ತಾ ಇರೋದು ಯಾವ ರೀತಿ ಅಂತಂದ್ರೆ ಯಾರಿಗೂ ಹೇಳಬೇಡಿ ಅಂತ ಹೇಳಿ. ನಾವು ಯಾರಿಗೂ ಹೇಳ್ತಾ ಇಲ್ಲ, ನಮ್ಮ ವೀಕ್ಷಕರಿಗಷ್ಟೇ ಹೇಳ್ತಾ ಇದ್ದೀವಿ. ವೀಕ್ಷಕರಿಗೆ ಹೇಳೋದೇನಂದ್ರೆ ಅಂತ. ಅಲ್ಲ, ಎಷ್ಟು ಮಜವಾಗಿತ್ತು ಅಂದ್ರೆ ಪಾಟೀಲ್ರೆ, ಇದು ಬಾರಿ ಮಜಾ ಇದೆ. ಇದು ಸಿಟಿ ರವಿ ನಿನ್ನೆ ಮೀಡಿಯಾಗೆ ಎಲ್ಲಾ ಚಾನಲ್ ನಿಂತ್ಕೊಂಡು ಬೈಟ್ ಕೊಡ್ತಾ ಇರೋದು. ಅವ್ರು ಹೇಳಿದ್ದೇನು ಗೊತ್ತಾ, ಇದು ಲಕ್ಷ್ಮಣ ಸವದಿ ಅವರು ಬಿಜೆಪಿಗೆ ಬರ್ತಾರೆ, ಆ ಸೀಕ್ರೆಟ್ ನ ಯಾರಿಗೂ ರಿವೀಲ್ ಮಾಡಬೇಡಿ ಅಂತ ಅನಂತ್ ನಾಗ್ ಅವ್ರದ್ದು ಫಿಲಂ ಇದೆಯಲ್ಲ, ಯಾರಿಗೂ ಹೇಳ್ಬೇಡಿ ಅಂತ ಹೇಳಿ ಆ ಕತೆ ಆಯ್ತಿದ್ದು. ಮೀಡಿಯಾ ಮುಂದ್ ಬಂದು ಯಾರಿಗೂ ಹೇಳ್ಬೇಡಿ ಅಂತ. ಹೌದು. ಈಗ ನಾವು ಅಷ್ಟೇ, ನಾವು ನೀವು ಮಾತಾಡಿದೀವಲ್ಲ, ಇದನ್ನ ಯಾರಿಗೂ ಹೇಳೋದ್ ಬೇಡ, ಹಂಗೆ ಗುಟ್ಟಾಗೆ ಇದ್ ಬಿಡ್ಲಿ ಪಾಟೀಲ್ರೆ. ಆಯ್ತು, ನೆಕ್ಸ್ಟ್ ಸ್ಟೋರಿ ಹೋಗೋಣ. ಆಗ್ಲಿ. ಇನ್ನ ಈ ರಾಜಕಾರಣಿಗಳ ನಡೆಯೇ ಹಾಗೆ, ಒಂದು ಮಾತಲ್ಲಿ ಹಲವು ಅರ್ಥ ಇರುತ್ತೆ, ಒಂದು ಕಥೆಯಲ್ಲಿ ಹಲವು ಉಪಕಥೆಗಳು ಇರುತ್ತೆ. ಕಾಂಗ್ರೆಸ್ ಪಾಳೆಯದಲ್ಲಿ ಆರಂಭ ಆಗಿರೋ ಅಂಥದ್ದೇ ಒಂದು ಗುಮ್ಮನ ಕಥೆ ನಮ್ಮ ಒಳನೋಟಕ್ಕೆ ಕಂಡಿದೆ. ಇದೊಳ್ಳೆ ಕತೆ ಆಯ್ತಲ್ಲ. ಮಕ್ಕಳಿಗೆ ಗುಮ್ಮ ಬರುತ್ತೆ ಗುಮ್ಮ ಅಂತ ಅಮ್ಮ ತೋರಿಸ್ತಾಳಲ್ಲ, ಹಂಗ್ ತೋರಿಸ್ತಾ ಇದ್ದಾರೆ ಇವರು. ಇದೆಲ್ಲ ನಡೆಯುತ್ತಾ ಅಂತ ನಮ್ಮನ್ನೇ ಕೇಳೋ ತರ ಪ್ರಶ್ನೆ ಎಸೆಯುತ್ತಾ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಯಾವ್ದ್ ನಡೆಯೋದು, ಏನ್ ಕತೆ, ಯಾರು ಗುಮ್ಮ ಯಾರು ಅಮ್ಮ ಅಂತ ಕೇಳಿದಾಗ ಬಾಯಿ ಬಿಟ್ರು ನೋಡಿ ಅಮ್ಮ ಹೇಳಿದ ಗುಮ್ಮನ ಕತೆ. ವಿಷಯ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ವಿಧಾನಸೌಧದ 3ನೇ ಮಹಡಿ ನಾಯಕರ ಬಳಿ ಹೋಗಿದ್ದ ನಮ್ಮ ಗೋವಿಂದಣ್ಣ ಅಲ್ಲಿಂದ ತಂದಿದ್ದ ಗುಸುಗುಸು ಸುದ್ದಿ ಏನಪ್ಪಾ ಅಂದ್ರೆ, ಸದ್ಯದಲ್ಲೇ ರಾಜಕೀಯ ವ್ಯವಹಾರಗಳ ಸಮಿತಿ ರಚನೆಯಾಗುತ್ತೆ ಅನ್ನೋದು. ಅದು ಸಹ ಪಕ್ಷದ ಹಿರಿಯ ನಾಯಕರು ಅದರಲ್ಲಿ ಇರ್ತಾರೆ ಅನ್ನೋ ಗುಸುಗುಸು ಕೂಡ ಅದರಲ್ಲಿ ಸೇರಿತ್ತು. ಆದ್ರೆ ಈ ಸಮಿತಿಯ ಕೆಲಸ ಏನು, ಉದ್ದೇಶ ಏನು ಕೇಳಿದ ಸಚಿವರಿಗೆ ಸಿಕ್ಕ ಉತ್ತರ ಅವರೆಲ್ಲ ಟೆನ್ಷನ್ ಆಗೋ ಹಾಗೆ ಮಾಡಿತ್ತು ಅಂದಿದ್ದು ವಿಧಾನಸೌಧದ ಕಾರಿಡಾರಿನ ಮೂಲಗಳು. ಅರೆ, ಸಚಿವರನ್ನೇ ಚಿಂತೆಗೀಡು ಮಾಡುವಂತದ್ದೇನಿದೆ ಈ ರಾಜಕೀಯ ವ್ಯವಹಾರಗಳ ಸಮಿತಿಯಲ್ಲಿ ಅಂತ ಕೇಳಿದ್ರೆ, ವಿಧಾನಸೌಧದ ಪಡಸಾಲೆ ಮೂಲಗಳ ಪ್ರಕಾರ ಈ ಸಮಿತಿಯನ್ನ ರಚನೆ ಮಾಡೋ ಉದ್ದೇಶವೇ ಸಚಿವರು ನೀತಿ ನಿರ್ಧಾರಗಳ ಪರಾಮರ್ಶೆ ಮಾಡೋದಂತೆ. ಈ ಹಿಂದೆ ಕಾರ್ಮಿಕ ಸಚಿವರಾಗಿದ್ದ ಸಂತೋಷ್ ಲಾಡ್ ಅಸಂಘಟಿತ ಕಾರ್ಮಿಕರಿಗೆ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿದ ನಿರ್ಧಾರದ ಬಗ್ಗೆ 3ನೇ ಮಹಡಿ ನಾಯಕರಿಗೆ ಅಸಮಾಧಾನ ಇದೆ ಅಂತಿವೆ ಮೂಲಗಳು. ಇಂಥ ನಿರ್ಧಾರಗಳು ಮತ್ತೆ ಆಗಬಾರದು ಅಂತಲೇ ಈಗ ರಾಜಕೀಯ ವ್ಯವಹಾರಗಳ ಸಮಿತಿ ರಚಿಸೋ ಮಾತಾಡಿದ್ದಾರಂತೆ. ಆದ್ರೆ 3ನೇ ಮಹಡಿ ನಾಯಕರಿಗಿಂತಲೂ ಈ ಸಮಿತಿ ಈಗ ಅರ್ಜೆಂಟ್ ಆಗಿ ಆಗ್ಬೇಕಿರೋದು ಕ್ವೀನ್ಸ್ ರೋಡಿನ ಕಚೇರಿ ನಾಯಕರಿಗೆ ಅನ್ನೋದು ಕೈಪಾಳೆಯದ ಸೋರ್ಸುಗಳ ಮಾಹಿತಿ. ಅರೆ, ಕ್ವೀನ್ಸ್ ರೋಡಿನ ಕಚೇರಿ ನಾಯಕರಿಗೆ ಈ ಸಮಿತಿ ಆಗಬೇಕು ಅನ್ನೋ ಅರ್ಜೆಂಟ್ ಇದ್ರೆ 3ನೇ ಮಹಡಿ ನಾಯಕರು ಯಾಕೆ ಈ ಸಮಿತಿ ಬಗ್ಗೆ ಮಾತಾಡ್ತಾರೆ ಅನ್ನೋ ಪ್ರಶ್ನೆಯು ವಿಧಾನಸೌಧದ ಕಾರಿಡಾರ್ನಲ್ಲೇ ಚರ್ಚೆಗೆ ಗ್ರಾಸ ಆಗಿದ್ದನ್ನ ನೋಡಿದ ಗೋವಿಂದಣ್ಣ ಆ ಗುಸುಗುಸುವಿನ ಬೆನ್ನು ಹತ್ತಿದಾಗ ಗೊತ್ತಾಗಿದ್ದೇನಪ್ಪಾ ಅಂದ್ರೆ, 3ನೇ ಕ್ವೀನ್ಸ್ ರೋಡಿನ ನಾಯಕರಿಗೆ ಈ ಸಮಿತಿ ಆಗಬೇಕು, ಮಾಡಲ್ಲ ಅಂದ್ರೆ ಒತ್ತಡ ಹೆಚ್ಚಾಗುತ್ತೆ. ಅದರ ಬದಲು ಸಮಿತಿ ತಾನೇ ಮಾಡೋಣ ಬಿಡಿ ಅಂದ್ರೆ ಆಗ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದ ಹಾಗಾಗುತ್ತೆ ಅನ್ನೋದು 3ನೇ ಮಹಡಿ ನಾಯಕರ ಲೆಕ್ಕಾಚಾರವಂತೆ. ಎರಡು ಹಕ್ಕಿ ಹೊಡೆದಾಗೆ ಹೆಂಗಾಗುತ್ತೆ ಗೋವಿಂದಣ್ಣ, ಅದೇನ್ ನಿಮ್ ಗುಸುಗುಸು ಬಿಡಿಸಿ ಹೇಳಿ ಅಂದಾಗ ಕೊನೆಗೆ ಗೋವಿಂದಣ್ಣ ಬಾಯ್ ಬಿಟ್ರು 2 ಹಕ್ಕಿಯ ಕತೆ. ಅದೇನಪ್ಪಾ ಅಂದ್ರೆ, 3ನೇ ಮಹಡಿ ನಾಯಕರು ಆಯ್ತು ಬಿಡಿ, ಆಯ್ತು ಮಾಡೋಣ, ಮಾಡ್ಲೇಬೇಕು, ರಾಜಕೀಯ ವ್ಯವಹಾರಗಳ ಸಮಿತಿ ಆಗೇ ಆಗುತ್ತೆ ಅಂತ ಇವರೇ ಹೇಳಿಬಿಟ್ರೆ ಆಗ ಆ ಕಡೆ ಕ್ವೀನ್ಸ್ ರೋಡಿನ ನಾಯಕರು ಸುಮ್ಮನಿರ್ತಾರೆ, ಈ ಕಡೆ ಸಚಿವರು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾರೆ ಅನ್ನೋ ಲೆಕ್ಕಾಚಾರ ವರ್ಕ್ ಆಗ್ತಿದೆ ಅಂತ ವಿಧಾನಸೌಧದ ಮೂಲಗಳು ಹೇಳಿದ್ದು ಅಲ್ಲಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ. ಈಗ ಹಾಗಿದ್ರೆ ಈ ರಾಜಕೀಯ ವ್ಯವಹಾರಗಳ ಸಮಿತಿಯ ಉದ್ದೇಶ ಏನು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಆಮೇಲೆ ಬಹಳ ಶಾರ್ಟ್ ಟೈಮ್ ಅಲ್ಲಿ ಏನೇನೋ ಸಮಿತಿ ಮಾಡೋದು, ಯಾವ್ದಾದ್ರು ಇಲಾಖೆನ ಹುಟ್ಟಾಕೋದು, ಇದೆಲ್ಲ ಬೇಕಾ ಅನ್ನುವಂತ ಪ್ರಶ್ನೆ ಇದೆ. ಆಮೇಲೆ ನಾವು ಸರಿಯಾದ ಆಡಳಿತ ಕೊಡಬೇಕು ಅನ್ನುವಂಥದ್ದು ಅಲ್ಟಿಮೇಟ್ ನಮ್ಮ ಗೋಲು.
ಆ ವಿಚಾರದಲ್ಲಿ ನೀವು ಹೊಸ ಹೊಸ ವಿಚಾರಗಳನ್ನ ಪ್ರಸ್ತಾಪ ಮಾಡಿ, ಹೊಸ ಹೊಸ ಇಲಾಖೆಗಳನ್ನು ಮಾಡಿ, ಅದಕ್ಕೆ ಹೊಸ ಹೊಸ ಅಧಿಕಾರಿಗಳನ್ನ ಕರ್ಕೊಂಡ್ಬರೋದು ನನಗನ್ಸುತ್ತೆ ಹೊಸ ತಲೆನೋವಪ್ಪ ಅಂತ ಹೇಳಿ. ನಿಮಗೇನ್ ಅನ್ಸುತ್ತೆ? ಏನ್ ಹೇಳ್ತಾರೆ ಗೋವಿಂದಣ್ಣವರು? ಅಲ್ಲ, ಗೋವಿಂದಣ್ಣವರು ನೀವು ಹೇಳಿದ್ದನ್ನೇ ಹೇಳಿದ್ದಾರೆ. ಯಾಕಂದ್ರೆ ಈಗ ನೀವು ಯೋಚನೆ ಮಾಡಿ, ಯಾವ ಮುಖ್ಯಮಂತ್ರಿಗೆ ಬೇಕಾಗಿರುತ್ತೆ ಈಗ ಹಿಂಗೊಂದು ರಾಜಕೀಯ ವ್ಯವಹಾರಗಳ ಸಮಿತಿ ಅನ್ನೋದು? ಯಾರೇ ಆಗ್ಲಿ, ಅದು ಯಾರೇ ಮುಖ್ಯಮಂತ್ರಿಗಳಿದ್ರು ಹಿಂಗೊಂದು ಮಧ್ಯದಲ್ಲಿ ಇನ್ನೊಂದು ರಾಜಕೀಯ ವ್ಯವಹಾರಗಳ ಸಮಿತಿ ಅನ್ನೋದು ಅವ್ರಿಗೆ ಬೇಕಾಗಿರಲ್ಲ. ಯಾಕಂದ್ರೆ ಅಲ್ಲಿ ಪಾರ್ಟಿ ಮುಖ್ಯಸ್ಥರು ಬಂದು ಕೂತ್ಕೋತಾರೆ, ಮತ್ತೆ ಪಕ್ಷದಲ್ಲಿ ಯಾರು ಬೇಕಾದ್ರೂ ಸೀನಿಯರ್ ಬಂದು ಕೂತ್ಕೋಬಹುದಲ್ಲಿ, ಆ ಸಮಿತಿ ಸದಸ್ಯರಾಗ್ಬಿಡುವುದು. ಅವ್ರನ್ನೆಲ್ಲ ಕೂರಿಸ್ಕೊಂಡು ಸರ್ಕಾರದ ನೀತಿ ನಿರ್ಧಾರ ಅಲ್ಲಿ ತೀರ್ಮಾನ ಮಾಡಬೇಕು ಅನ್ನೋದು ಯಾವ ಮುಖ್ಯಮಂತ್ರಿಗಳಿಗೂ ಇರಲ್ಲ ಸಾಮಾನ್ಯವಾಗಿ ಪಾಟೀಲ್ರೆ. ಅದರಲ್ಲೂ ಈಗಿನ ಮುಖ್ಯಮಂತ್ರಿಗಳಿದಾರಲ್ಲ, ಅವ್ರು ಹೇಳ್ತಿರ್ತಾರೆ ಯಾವಾಗ್ಲೂ ಏನಂತ ಹೇಳ್ತಿರ್ತಾರೆ, ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ ಚೆಸ್ ಪ್ಲೇಯರ್ ಅಂತ ಹೇಳ್ತಿರ್ತಾರೆ. ಹೌದಾ? ಅವರ ಚದುರಂಗದ ಆಟ, ಅವರ ಚತುರೋಪಾಯ ಏನು ಅಂತೇಳಿ ನಮ್ ಗೋವಿಂದಣ್ಣ ನೋಡ್ಕೊಂಡ್ ಬಂದಿದ್ದಾರೆ. ಈಗ 3ನೇ ಮಹಡಿ ಅಂತ ನಾವ್ ಹೇಳಿದ್ವಲ್ಲ, ವಿಧಾನಸೌಧ 3ನೇ ಮಹಡಿ, ಆ ಕಾರಿಡಾರ್ ಎಲ್ಲ ಓಡಾಡಿದಾಗ ಅವ್ರಿಗೆ ಗೊತ್ತಾಗಿದೆ ಅವರಿಗೂ ಇದೇನು ಬೇಕಾಗಿಲ್ಲ. ಆದ್ರೆ ಈಗ ಹಿಂದೆ ಈಗ ನಾವು ಒಂದು ಸ್ಟೋರಿಯಲ್ಲಿ ಬಂತು, ಸಂತೋಷ್ ಲಾಡ್ ಅವ್ರದ್ದು ಒಂದು ತೀರ್ಮಾನ, ಅದರ ಬಗೆಗಿನ ಅಸಮಾಧಾನ, ಮತ್ತಂತ ತೀರ್ಮಾನ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಹೀಗೊಂದು ಗುಮ್ಮ ತೋರಿಸ್ತಾ ಇದ್ದಾರೆ. ಹಿಂಗ್ ಮಾಡ್ಬಿಡ್ತೀವಿ ನೋಡಿ ನೋಡಿ, ಯಾವ ತೀರ್ಮಾನ ಇದ್ರು ರಾಜಕೀಯ ವ್ಯವಹಾರಗಳ ಸಮಿತಿ ಬಂದು ಹೋಗ್ಬೇಕು ಅಂತೇಳಿ ಒಂದು ಗುಮ್ಮ ತೋರಿಸ್ತಾ ಇದ್ದಾರೆ. ಇದ್ರಲ್ಲಿ ಮತ್ತೊಂದು ಆಟ ಇದೆ ಪಾಟೀಲ್ರೆ. ಮತ್ತೊಂದು ಆಟ ಏನಂದ್ರೆ, ಈಗ ಇವ್ರದಂತೂ ಉದ್ದೇಶ ಇರಲ್ಲ, ಯಾರು ಹಿಂಗೊಂದು ಸಮಿತಿ ಆಗ್ಬೇಕು ಅಲ್ಲಿ ಒತ್ತಡ ಹೇಳ್ತಿದಾರಲ್ಲ, ಈ ಪಕ್ಷದೊಳಗೆ ಆಂತರಿಕ ವಿರೋಧಿಗಳು, ಅವರಿಗೂ ಒಂದು ಚೆಕ್ಮೇಟ್ ಇಟ್ಟಂಗಿಲ್ಲ. ಇವರೇ ಹೇಳ್ಬಿಟ್ರೆ ಆಯ್ತು ಮಾಡ್ತೀವಿ, ಮಾಡೇ ಮಾಡ್ತೀವಿ, ಇವತ್ತೆಲ್ಲ ನಾಳೆ ಮಾಡ್ತೀವಿ ಅಂತೇಳಿ ಮಾಡ್ತೀವಿ ಅಂತಾನೆ ತಳ್ಳೋದು. ಮಾಡಲ್ಲ ಅಂದ್ಬಿಟ್ರೆ ಹೈಕಮಾಂಡ್ವರೆಗೂ ಹೋಗುತ್ತೆ, ನೋಡಿ ಮಾಡಲ್ಲ ಅಂತಿದ್ದಾರೆ, 2ರಲ್ಲೂ ತೀರ್ಮಾನ ಮಾಡಿ ಅಂತೇಳಿ. ಈಗ ಮಾಡ್ತೀವಿ ಆಗುತ್ತೆ, ಮುಂದಿನ ವಾರ ಮಾಡ್ತೀವಿ, 15 ಈಗ ವಿಸ್ತರಣೆ ಹೇಳ್ತಾ ಇಲ್ವ ಅವರು, ವಿಸ್ತರಣೆ ಮಾಡ್ತೀವಿ 3 ದಿನಕ್ಕೆ ಮಾಡ್ತೀವಿ, 1 ವಾರಕ್ಕೆ ಮಾಡ್ತೀವಿ, 10 ದಿನಕ್ಕೆ ಮಾಡ್ತೀವಿ. ರಾಹುಲ್ ಗಾಂಧಿ ಅವ್ರು ಬಂದ್ಮೇಲೆ ಮಾಡ್ತೀವಿ. ರಾಹುಲ್ ಗಾಂಧಿ 3ನೇ ತಾರೀಕು ಬರ್ತಾರೆ, 5ನೇ ತಾರೀಕು ಬರ್ತಾರೆ, 7ನೇ ತಾರೀಕು ಬರ್ತಾರೆ. ಎಷ್ಟು ಹೆಡ್ಲೈನ್ಗಳು ಚೇಂಜ್ ಆಯ್ತು. ಇವತ್ತು 12ನೇ ತಾರೀಕು ಬರ್ತಾರೆ ಅಂತ ಹೊಸ ಹೆಡ್ಲೈನ್. ಹೌದಾ? ಹಿಂಗೆ ಇದು ಕೂಡ, ಇದನ್ನು ಮಾಡ್ತೀವಿ ಅಲ್ಲಿ ತಳ್ಕೊಂಡು ಹೋಗೋ ಪ್ಲಾನು ಕೂಡ ಇದ್ರಲ್ಲಿ ಇದೆ ಅಂತ ಹೇಳಿ ಅದೇ ವಿಧಾನಸೌಧ ಕಾರಿಡಾರೇ ಹೇಳ್ತಾ ಇದೆ ಪಾಟೀಲ್ರೆ. ಅಲ್ಲ, ಈಗ ನನಗೆ ಮುಖ್ಯವಾದ ಇನ್ನೊಂದು ಒಳನೋಟದ ಒಳಸುಳಿ ಏನಂತಂದ್ರೆ, ಮೂಲ ಪ್ರಶ್ನೆ ಏನಂತಂದ್ರೆ, ಈ ಸರ್ಕಾರದ ನೀತಿ ನಿರ್ಧಾರಗಳ ಪರಾಮರ್ಶೆ ಅನ್ನುವಂತ ಉದ್ದೇಶ ಈ ಸಮಿತಿ. ಹೌದಾ? ಈ ನೀತಿ ನಿರ್ಧಾರಗಳ ಪರಾಮರ್ಶೆ ಮಾಡೋದಕ್ಕೆ ಸರ್ಕಾರ ಅಂತಿದೆ. ಇಲ್ಲಿ ಪಾರ್ಟಿ ಮುಖ್ಯಸ್ಥರಿಗೆ ಏನ್ ಕೆಲಸ? ಅಲ್ಲೇ ಇರೋದು ಪಾಯಿಂಟ್. ಈಗ ಸರ್ಕಾರ ಅಂತ ಇರೋದು ಅಷ್ಟೇ ಅಲ್ಲ, ಅವ್ನು ಕ್ಯಾಬಿನೆಟ್ ಅಂತ ಬೇರೆ ಇದೆಯಲ್ಲ ಪಾಟೀಲ್ರೆ. ಹೌದು, ಕ್ಯಾಬಿನೆಟ್ ಇರೋದೇ ಅದಕ್ಕಲ್ವಾ. ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಎಲ್ಲ ಇರ್ತಾರಲ್ವಾ, ಅವರೆಲ್ಲ ಇದ್ಮೇಲೆ ಅಲ್ಲಿ ಅಜೆಂಡಾದಲ್ಲಿ ಅವ್ರು ತರ್ತಾರೆ ಕಾಪಿನ, ತಂದು ಅಲ್ಲಿ ಡಿಸ್ಕಷನ್ ಆಗಿ ತೀರ್ಮಾನ ಆಗ್ಬೇಕು. ಸರ್ಕಾರ ನೀತಿ ನಿರ್ಧಾರ ಸಚಿವರದ್ದು ಯಾವುದೇ ಖಾತೆ ಇರಲಿ ಅಲ್ಲಿ ತೀರ್ಮಾನ ಮಾಡಬೇಕು. ಒಂದು ಕ್ಯಾಬಿನೆಟ್ ಅಂತ ಇರೋದೇ ಅದಕ್ಕಲ್ವಾ, ಸಚಿವ ಸಂಪುಟ ಅಂತ ಇರೋದು ಯಾಕೆ? ನಿಮ್ ಕ್ವಶನ್ ಕರೆಕ್ಟ್ ಇದೆ, ಇದೇ ತಾನೇ ನಿಮ್ ಪ್ರಶ್ನೆ. ಉತ್ತರ ಏನು ಅಂದ್ರೆ, ಈಗ ಸರ್ಕಾರ ಅಷ್ಟೇ ತೀರ್ಮಾನ ಮಾಡೋದು, ಪಕ್ಷವೂ ಅದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತೇಳಿ ಈಗ ಪಕ್ಷದ ಕಡೆಯಿಂದ ನಾವು ಅದಕ್ಕೆ ಹೇಳಿದ್ದು. ಕ್ವೀನ್ಸ್ ರೋಡಿನ ನಾಯಕರು ಅಲ್ಲಿ ಬಂತದ್ರಲ್ಲಿ, ಕ್ವೀನ್ಸ್ ರೋಡಿನ ನಾಯಕರು ಅವರು ಒತ್ತಡ ಈಗ ಇಲ್ಲ ಹಿಂಗೊಂದು ಮಾಡಿ ಏನ್ ಅವಾಗ ಅವರು ಸೇರ್ಕೋಬಹುದಲ್ಲ ಇದ್ರೊಳಗೆ, ಅವ್ರ ಬೇಳೆಕಾಳು ಬೇಯಿಸ್ಕೋಬಹುದಲ್ಲ. ಇಲ್ಲಾಂದ್ರೆ ಅವ್ರ ಬೇಳೆಕಾಳು ಬೇಯುತ್ತಾ ಸರ್ಕಾರದಲ್ಲಿ? ಅದರಲ್ಲೂ ಕೂಡ ಈಗಿರೋದು ಯಾರು ಮುಖ್ಯಮಂತ್ರಿಗಳು. ಹಂಗಾಗಿ ಇದೊಂದು ಆ ಕಡೆಯಿಂದ ಆ ದಾಳ ಬಂದಿರೋದು, ಈ ಕಡೆಯಿಂದ ಚೆಕ್ಮೇಟ್ ಇಟ್ಟಿರೋದು. ಇಷ್ಟೇ ಪಾಟೀಲ್ರೆ. ಫೈನ್. ಹಂಗಿದ್ರೆ ಈ ಸಮಿತಿ ಬರುತ್ತಾ, ಬಂದ್ರೆ ಏನ್ ಮಾಡುತ್ತೆ ಅನ್ನೋದನ್ನ ನಾವು ಮತ್ತೆ ನೋಡೋಣ. 3ನೇ ಸ್ಟೋರಿಗೆ ಹೋಗೋಣ. ಆಗ್ಲಿ. ಜಾರಕಿಹೊಳಿ ಫ್ಯಾಮಿಲಿಯ ರಾಜಕೀಯ ನಡೆ ಇದೆಯಲ್ಲ, ಅದು ಯಾವಾಗ್ಲೂ ಕೂಡ ಅಧಿಕಾರದಲ್ಲಿ ಮುಂದುವರಿಯೋ ದಿಕ್ಕಿನಲ್ಲೇ ಇರುತ್ತೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಅವರ ಕುಟುಂಬದವರೊಬ್ಬರು ಅಧಿಕಾರದಲ್ಲಿ ಇದ್ದೇ ಇರ್ತಾರೆ. ಈಗಲೂ ಅಂಥದ್ದೇ ಪ್ರಯತ್ನದ ಭಾಗವಾಗಿ ಒಂದು ಮೀನಿನ ಹೆಜ್ಜೆ ಇಡ್ತಿದ್ದಾರೆ ಜಾರಕಿಹೊಳಿ. ಮೀನಿನ ಹೆಜ್ಜೆ ಅಂತ ಜಾರಕಿಹೊಳಿ ಬ್ರದರ್ಸ್ ನಡೆ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡ್ಕೊಂಬ. ಈ ಜಾರಕಿಹೊಳಿಗಳೇ ಅರ್ಥ ಆಗಲ್ಲ. ಒಬ್ರು ಫುಲ್ ಅಗ್ರೆಸಿವ್, ಮತ್ತೊಬ್ರು ಫುಲ್ ಸೈಲೆಂಟ್. ಹೌದಾ, ಬರೀ ಸೈಲೆಂಟ್ ಆಗಿ ಕೇಳಿದ್ರೆ ಒಳಗೊಳಗೆ ವೈಲೆಂಟ್. ಒಟ್ನಲ್ಲಿ ಯಾರಿಗೂ ಕೂಡ ಸಿಗಲ್ಲ ಇವರ ಪೊಲಿಟಿಕಲ್ ಸ್ಟ್ರಾಟಜಿಯ ಪೇಟೆಂಟು ಅಂತ ಕಾಮೆಂಟ್ ಮಾಡ್ತಾ ಬಂದ್ರು ನಮ್ ಗೋವಿಂದನ. ಅಲ್ಲ ಗೋವಿಂದನ, ಎಲ್ಲ ಬಿಟ್ಟು ಈಗ ಜಾರಕಿಹೊಳಿ ಹತ್ರ ಹೋಗಿದ್ರ? ಮೊದಲು ಯಾವ ಜಾರಕಿಹೊಳಿ ಅಂತ ಹೇಳಿ. ಅವರು 5 ಜನ ಇದ್ದಾರೆ, ಈಗ ಬೇರೆ ಇನ್ನಿಬ್ಬರು ಆಡ್ ಆಗಿದ್ದಾರೆ ಅಂತ ಕೇಳಿದಾಗ ಶುರು ಮಾಡಿದ್ರು ನೋಡಿ ರಮೇಶ್ ಜಾರಕಿಹೊಳಿ ಕಥೆನ. ಬೆಳಗಾವಿ ಮೂಲದ ಪ್ರಕಾರ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆದಾಗಿನಿಂದ ಪಕ್ಷದ ಸಂಘಟನೆಯಿಂದ ದೂರ ಉಳಿದಿರುವಂತಹ ರಮೇಶ್ ಜಾರಕಿಹೊಳಿ ಹಿಂಗೆ ದೂರ ಇರ್ತೀನಿ ಅಂತ ವಿಜೇಂದ್ರ ಅಧ್ಯಕ್ಷ ಆದ ಕಾಲಘಟ್ಟದಲ್ಲೇ ಓಪನ್ ಆಗಿ ಹೇಳಿದ್ರಂತೆ. ಇಲ್ಲಿವರೆಗೂ ಕೂಡ ನುಡಿದಂತೆ ನಡೆದ ರಮೇಶ್ ಜಾರಕಿಹೊಳಿ ಈಗ ಡೈಲಾಗ್ ಸ್ವಲ್ಪ ಚೇಂಜ್ ಮಾಡಿದಾರಂತೆ. ನೋಡಿ ಅದೇನಪ್ಪ ಅಂದ್ರೆ, ಮೊದಲೆಲ್ಲ ವಿಜೇಂದ್ರ ಅಧ್ಯಕ್ಷ ಆಗಿರುವವರೆಗೂ ಕೂಡ ನಾನು ಎಲ್ಲೂ ಕೂಡ ಬರಲ್ಲ, ಈ ಸರ್ಕಾರದ ಬಗ್ಗೆ ನಾನೇನು ಕೂಡ ಮಾತನಾಡಲ್ಲ ಅಂತಿದ್ದ ರಮೇಶ್ ಜಾರಕಿಹೊಳಿ ಈಗ 2 ತಿಂಗಳು ನಾನು ಈ ಸರ್ಕಾರದ ಬಗ್ಗೆ ಏನು ಕೂಡ ಮಾತನಾಡಲ್ಲ ಅಂತ ಹೇಳ್ತಿದ್ದಾರೆ.
ಈಗ್ಯಾಕೆ ಹಿಂಗೆ ಡೈಲಾಗ್ ಚೇಂಜ್ ಮಾಡಿದ್ರು ಹೀಗಂತ ಗುಸುಗುಸು ಸುದ್ದಿ ಹುಡ್ಕೊಂಡು ಬೆಳಗಾವಿವರೆಗೂ ಕೂಡ ಹೋಗಿದ್ದ ಗೋವಿಂದನಿಗೆ ಗೊತ್ತಾದ ಗುಸುಗುಸು ಏನಪ್ಪಾ ಅಂದ್ರೆ ನೋಡಿ, ಕರೆಕ್ಟ್ ಆಗಿ ಲೆಕ್ಕ ಹಾಕಿ ನೋಡಿದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಅವಧಿಯು 2 ತಿಂಗಳ ನಂತರ ಮರು ತಿಂಗಳೇ ಮುಗಿದು ಹೋಗುತ್ತೆ. ಆಗ ವಿಜೇಂದ್ರ ಬದಲು ಬೇರೊಬ್ಬರು ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಬಂದ್ರೆ ಆಗ ಬರೀ ರಮೇಶ್ ಜಾರಕಿಹೊಳಿ ಅಷ್ಟೇ ಅಲ್ಲ, ಈ ರೆಬಲ್ ಟೀಮ್ಗೆ ಟೀಮೇ ಆಕ್ಟಿವ್ ಆಗುತ್ತೆ. ಇವರೇ ಎಲ್ಲ ಮುಂದೆ ನಿಂತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು, ಈಶ್ವರಪ್ಪ ಅವರನ್ನು ಕೂಡ ವಾಪಸ್ ಬಿಜೆಪಿಗೆ ಗರ್ ವಾಪಸಿ ಮಾಡಿಸೋಕು ಕೂಡ ರೆಡಿ ಆಗ್ತಾರೆ. ಇನ್ನು ಇದೇ ಕಾರಣಕ್ಕೆ 2 ತಿಂಗಳ ಮಾತಾಡಿದ್ದಾರೆ ಅಂತಿರುವುದು ಬೆಳಗಾವಿ ಬಳಿಯಲ್ಲೂ ಕೂಡ ಬಿಸಿ ಬಿಸಿ ಕುಂದಾ ತಿನ್ನುತ್ತಾ ಸುದ್ದಿ ಕೊಟ್ಟ ಮೂಲಗಳಿವು. ನುಡಿಯುತ್ತ ವಿಧಾನ ಪರಿಷತ್ತಿನ ಎಲೆಕ್ಷನ್ ನಲ್ಲಿ ಕ್ರಾಸ್ ವೋಟ್ ಆದ ನಂತರ ಬಿಜೆಪಿಯಲ್ಲಿ ನಡೆದಿರುವಂತಹ ಬೆಳವಣಿಗೆಗಳಿಗೂ ಈ ಕಡೆ ರಮೇಶ್ ಜಾರಕಿಹೊಳಿ ಅವರ ಡೈಲಾಗಿಗೂ ಕೂಡ ಕಂಡು ಕಾಣದಂತಿರುವಂತಹ ಅವಿನಾಭಾವ ಸಂಬಂಧ ಅದೇ ಬೆಳಗಾವಿ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀರೇಂದ್ರ, ಈ ರಮೇಶ್ ಜಾರಕಿಹೊಳಿ ಅವರು ಕುಲ್ಲ ಹೇಳಿದ್ದನ್ನ ನಾವು ಕೂಡ ಕೇಳಿದ್ದೀವಿ. ನಾನ್ ಮಾತಾಡಲ್ಲ ವಿಜೇಂದ್ರ ಇರೋವರೆಗೂ ನಾವು ಸಂಘಟನೆಗೂ ಬರಲ್ಲ ಅಂತ ಹೇಳಿದ್ರು. ಈಗ 2 ತಿಂಗಳು ಆದ್ಮೇಲೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಂತಂದ್ರೆ 1-2 ತಿಂಗಳಾದ್ಮೇಲೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತಹ ನಿಕ್ಕಿ ಮಾಹಿತಿ ಇವರಿಗೆ ಗೊತ್ತಿರಬೇಕು. ಇಲ್ಲ ಅಂತಂದ್ರೆ ಬದಲಾಗೋದಿಲ್ಲ, ಇವ್ರ ಜೊತೆನೇ ಹೊಂದ್ಕೊಂಡು ಹೋಗೋಣ ಅನ್ನುವಂತ ಕನ್ಕ್ಲೂಷನ್ಗೆ ಬಂದಿರಬೇಕು. 2ರಲ್ಲಿ ಯಾವುದು ಮುಖ್ಯ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಈ ಜಾರಕಿಹೊಳಿ ಬ್ರದರ್ಸ್ಗೆ. ಏನ್ ನಡೀತಾ ಇದೆ ಪಾಟೀಲ್ರೆ? ಬೆಳಗಾವಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಈಗ ಏನೋ ಪುಣ್ಯಕ್ಕೆ 3 ದಿನದಿಂದ ಮಳೆ ಶುರು ಆಗಿದೆ. ಇವತ್ತು ಸ್ವಲ್ಪ ಜೋರಾಗಿ ಆಗ್ತಾ ಇದೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆ ಆಗಿದ್ದಕ್ಕೆ ಅದ್ರ ಪ್ರಭಾವ ಇಲ್ಲೂ ಮಳೆ ಆಗ್ತಿದೆ ಅಲ್ವಾ? ಆ ಮಳೆಯಲ್ಲಿ ಈ ಕುಂದ, ಅಲ್ಲಿ ಬಿಸಿ ಬಿಸಿ ಕುಂದ ಸಿಗುತ್ತಲ್ಲ, ಬೆಳಗಾವಿ ಕುಂದ ಭಾರಿ ಸ್ಪೆಷಲ್ ಅಲ್ವಾ? ಅತ್ತಿಂತ ಮಾತಾಡ್ತಾ ಇದ್ರಂತೆ. ಏನಂದ್ರೆ ಈ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯಲ್ಲೇ ಇದ್ದಾರೆ, ಆದ್ರೂ ಬಿಜೆಪಿಯಲ್ಲಿ ಇಲ್ಲ. ಬಿಜೆಪಿ ಪ್ರಾಥಮಿಕ ಸದಸ್ಯರ, ಹೌದು ಪ್ರಾಥಮಿಕ ಸದಸ್ಯರು, ಆದ್ರೆ ಬಿಜೆಪಿಯಲ್ಲಿ ಆಕ್ಟಿವ್ ಆಗಿದಾರಾ? ಇಲ್ಲ, ದೂರ ಇದ್ದಾರೆ. ಯಾಕೆ? ಯಾರು ಕಾರಣ? ಅವರೇ ಹೇಳೋ ಪ್ರಕಾರ ವಿಜಯೇಂದ್ರ ಕಾರಣ. ಈಗ ಅಂದ್ರೆ ನೀವ್ ಹೇಳ್ದಂಗೆ ಬಹಳ ಓಪನ್ ಆಗಿ ಅವ್ರು ಹೇಳಿದ್ರು, ಇಲ್ಲ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿರೋವರೆಗೂ ನಾನು ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ, ನಾ ಏನ್ ಮಾತಾಡಲ್ಲ, ಸ್ವಲ್ಪ ದೂರನೇ ಇರ್ತೀನಿ ನಾನು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹೌದಾ? ಈ ಸ್ಟೇಟ್ಮೆಂಟ್ ಈಗ ಚೇಂಜ್ ಆಯ್ತಲ್ಲ, ಅದ್ಯಾಕೆ ಅಂತೇಳಿ ಈಗ ಹೇಳಿರೋದೇನವರು 2 ತಿಂಗಳು ಕಳೀಲಿ ಆಮೇಲೆ ಮಾತಾಡ್ತೀನಿ ಅಂತ. ಇನ್ಫ್ಯಾಕ್ಟ್ ಅವರು ರಾಜ್ಯ ಸರ್ಕಾರದ ವಿರುದ್ಧವೂ ಮಾತಾಡ್ತಾ ಇರಲಿಲ್ಲ. ಅಂದ್ರೆ 2 ತಿಂಗಳ ಮೇಲೆ ಆಕ್ಟಿವ್ ಆಗ್ತಾರೆ. ಯಾಕೆ ಆಗ್ತಾರೆ ಆಕ್ಟಿವ್? ಅದೇ ಮೂಲಗಳು ಹೇಳ್ತಾ ಇರೋದು, ಬಹಳ ಇವ್ರದ್ದು ರೂಟ್ ಮ್ಯಾಪ್ ಭಾರಿ ದೊಡ್ಡದಿದೆಯಂತೆ. 2 ತಿಂಗಳ ನಂತರ ಒಂದ್ ವೇಳೆ ವಿಜಯೇಂದ್ರ ಅವ್ರು ಚೇಂಜ್ ಆದ್ರೆ ಬಿಜೆಪಿ ಒಳಗೆ ಇದ್ದೂ ಇಲ್ಲದ ಜಾರಕಿಹೊಳಿ ಅವ್ರು ಮತ್ತೆ ಇರ್ತಾರೆ, ಅಧಿಕೃತವಾಗಿರ್ತಾರೆ, ಆಕ್ಟಿವ್ ಆಗಿರ್ತಾರೆ. ಇಲ್ಲ ಅಂದ್ರೆ ಮತ್ತೊಂದು ಸಾಧ್ಯತೆ ಇದೆಯಂತೆ. ಇದು ಜೆಪಿ ಒಂದು ಮೂಲಗಳು ಹೇಳ್ತಿರೋದು. ಏನ್ ಗೊತ್ತಾ ಪಾಟೀಲ್ರೆ, ಇದು ಬಾರಿ ಇಂಟ್ರೆಸ್ಟಿಂಗ್ ಆಗಿದೆ ಕೇಳಿ. ಜೆಡಿಎಸ್ಗೆ ಹೋಗೋ ಸಾಧ್ಯತೆಯೂ ಇದೆಯಂತೆ. ಒಂದ್ ವೇಳೆ ಇವರೇ ಮುಂದುವರೆದ್ರಪ್ಪ, ಈಗ ಇವರೇ ಮುಂದುವರೆದ್ಬಿಟ್ರು, ಚೇಂಜ್ ಆಗ್ಲಿಲ್ಲ, ಅವಾಗ ಏನ್ ಮಾಡ್ತಾರೆ ಅನ್ನೋದಕ್ಕೆ ಜೆಡಿಎಸ್ಗೆ ಹೋಗೋ ಸಾಧ್ಯತೆಯೂ ಒಂದಿದೆ. ಅದು ಒಂದು ಆಪ್ಷನ್ ಓಪನ್ ಇಟ್ಕೊಂಡಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ ಪಾಟೀಲ್ರೆ. ಜಾರಕಿಹೊಳಿ ಅವರ ಜಾರಕಿಹೊಳಿ ಅವರು ಅಷ್ಟೇ ಅಲ್ಲ, ದೊಡ್ಡ ಟೀಮೇ ಇದೆ ಹೋಗ್ಲಿಕ್ಕೆ. ಈಗ ನಾವು ಅವಾಗಲೇ ಮಾತಾಡಿದ್ವಲ್ಲ, ಆ ಕಡೆಯಿಂದ ಈ ಕಡೆ ಬರೋರು, ಈ ಕಡೆಯಿಂದ ಆ ಕಡೆ ಬರೋರು, ಆದ್ರೆ ಅದೆಲ್ಲ ಆಗೋದು 28ಕ್ಕೆ. ಆದ್ರೆ ಅದು ಒಂದು ಆಪ್ಷನ್ ನ ಓಪನ್ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ. ಅಂದ್ರೆ ಗರ್ವಾಪ್ಸಿಗಳೆಲ್ಲ, ಕೆಲವ್ರದ್ದು ಗರ್ವಾಪ್ಸಿ ಆಗೋದಿದೆ, ಇನ್ ಕೆಲವರೆಲ್ಲ ವಲಸೆ ಹೋಗೋರು ಇದ್ದಾರೆ, ವಲಸೆ ರಿವರ್ಸ್ ಆಗೋದು ಇದೆ. ಈ ಎಲ್ಲಾ ಸಾಧ್ಯತೆಗಳು ಕೂಡ ಈಗ ಈ 2 ತಿಂಗಳಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗುತ್ತೆ ಅದನ್ನು ಆಧರಿಸಿ ಆಗುತ್ತೆ ಅಂತ ಹೇಳಿ ಬೆಳಗಾವಿಯ ಮೂಲಗಳೇ ಹೇಳ್ತಾ ಇವೆ ಪಾಟೀಲ್ರೆ. ಈ ಗುಸುಗುಸು ಗೋವಿಂದಣ್ಣನ ನೀವು ಬೆಳಗಾವಿ ಕಳಿಸಿದ್ರ ಎಲ್ಲ ವಿಚಾರ ತಿಳ್ಕೊಂಡ್ ಬನ್ನಿ ಅಂತ, ಅಥವಾ ಅವರೇ ಹೋಗಿದ್ರ? ಇಲ್ಲ, ಇವರು ಅಲ್ಲೇ ಇದ್ರು ಆಕ್ಚುಲಿ. ಯಾಕಂದ್ರೆ ಈಗ ಮಳೆ ಬಂದಾಗ ಅಲ್ಲಿ ತುಂಬಾ ಫಾಲ್ಸ್ ಇದೆಯಲ್ಲ, ಗೋಕಾಕ್ ಫಾಲ್ಸ್, ಅದೇನೋ ನೋಡಕ್ ಹೋಗಿದ್ರಂತೆ, ಹಂಗೆ ಬಂದಿದ್ದಾರೆ. ಹಂಗ್ ಬರ್ಬೇಕಾದ್ರೆ ಈ ಸುದ್ದಿ ಅವ್ರಿಗೆ ಗುಸುಗುಸು ಕಿವಿ ಬಿದ್ದಿದೆ. ಅಲ್ಲ, ಸುಮ್ನೆ ಫಾಲ್ಸ್ ನೋಡ್ಕೊಂಡು ಕುಂದ ತಿನ್ಕೊಂಡು ಬರೋದ್ ಬಿಟ್ಟು ಇವೆಲ್ಲ ಯಾಕೆ ಮಾಡ್ತಾರೆ ನಮ್ ಗೋವಿಂದಣ್ಣ? ನೀವು ಬಿಡ್ಬೇಕಲ್ಲ, ಮಾಡ್ಲಿಲ್ಲ ಅಂದ್ರೆ ನೀವು ಬಿಡ್ತೀರಾ ಪಾಟೀಲ್ರೆ, ನಾಳೆ ಹಿಡ್ಕತ್ತೀರಿ. ಎಲ್ಲಿ ನಿಮ್ಮ ಅನುಮಾನಕ್ಕೆ ಉತ್ತರ ನಾ ಎಲ್ಲಿಂದ ತರಲಿ? ನನಗೆ ಒಂದೇ ಸೋರ್ಸು. ಇದಕ್ಕೆ ಸೈ ಪಗಡೆ ಅಂತಾರೆ, ಸರಿಯಾಗಿ ಹೇಳಿದ್ರಿ ಅಂತ. ಅಲ್ಲಿಗೆ ಬಹುಶಃ ಈಗ ರಮೇಶ್ ಜಾರಕಿಹೊಳಿ ಅವರು ಅನ್ಕೊಂಡಂಗೆ 2 ತಿಂಗಳಲ್ಲಿ ಚೇಂಜ್ ಆಯ್ತು ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ, ಈಶ್ವರಪ್ಪ ಅವರನ್ನ ವಾಪಸ್ ಕರ್ಕೊಂಡ್ ಬರೋಕೆ ಇವರೇ ಮುಂದಾಳತ್ವವನ್ನು ವಹಿಸ್ತಾರೆ ಅಂತನಾ, ಅಥವಾ ಹೆಂಗೆ ಇದು? ಅಲ್ಲ, ಮುಂದಾಳತ್ವ ಆಗ್ಲೇ ಎಷ್ಟು ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂದ್ರೆ, ಮೊನ್ನೆ ಈಗ ರಮೇಶ್ ಜಾರಕಿಹೊಳಿ ಅವ್ರ ಜೊತೆನೆ ಕೂತಿರ್ತಾರಲ್ಲ ಬಲಗಡೆ, ಕುಮಾರ್ ಬಂಗಾರಪ್ಪ, ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂತಿದ್ರು ಗೊತ್ತಾ? ಯತ್ನಾಳ್ ಅವ್ರು ಬಂದು ಅಪೋಸಿಷನ್ ಲೀಡರ್ ಆಗ್ಬೇಕು, ಎಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆಗ್ಬೇಕು ಅವರು ಅಂತ ಸ್ಟೇಟ್ಮೆಂಟ್. ಯಾವಾಗ ಅದು ಈ ಕ್ರಾಸ್ ವೋಟ್ ಆಯ್ತಲ್ಲ, ಕ್ರಾಸ್ ವೋಟ್ ಆದಾಗ ಯತ್ನಾಳ್ ಅವ್ರು ಮೊದಲೇ ಲೆಟರ್ ಬರ್ದಿದ್ರಲ್ಲ ನಿತಿನ್ ನಬೀನ್ ಅವ್ರಿಗೆ, ನಾನು ವೋಟ್ ಹಾಕದೆ ಬಿಜೆಪಿಗೆ, ಅದರಲ್ಲೂ ಲಿಂಗರಾಜ್ ಪಾಟೀಲ್ರಿಗೆ ಅಂತ ಹೇಳಿದ್ರಲ್ಲ. ಆ ವೋಟಿಂಗ್ ಆದ ಕೂಡಲೇ ಕ್ರಾಸ್ ವೋಟ್ ಆಯ್ತು ಅಲ್ಲಿ ಗೊತ್ತಾದ ಕೂಡಲೇ ಸ್ಟೇಟ್ಮೆಂಟ್ ಏನಂತ, ಬಸನಗೌಡ ಪಾಟೀಲ್ ಯತ್ನಾಳ್ರು ಬಿಜೆಪಿ ವಾಪಸ್ ಬರ್ಬೇಕು, ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ ಈಗಲೇ ಹೇಳಿದವರು. ಅವಾಗ ಬಿಡ್ತಾರಾ? ನೋಡೋಣ ಹಂಗಿರಿ ಏನೇನಾಗುತ್ತೆ ಅಂತ. ಥ್ಯಾಂಕ್ ಯು ವೀರೇಂದ್ರ. ಆಗ್ಲಿ ಪಾಟೀಲ್. ಇವತ್ತಿನ ಒಳನೋಟದಲ್ಲಿ ಇಷ್ಟೆಲ್ಲ